ಎಲ್ಲರೂ ನಮಸ್ಕಾರ. SSC GD ರೀಸನಿಂಗ್ ಕ್ಲಾಸ್ನ ಸ್ಟೇಟ್ಮೆಂಟ್ ಇನ್ ಕನ್ಕ್ಲೂಷನ್ ಟಾಪಿಕ್ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಕನ್ನಡದಲ್ಲಿ ಹೇಳಿಕೆಗಳು ಮತ್ತು ತೀರ್ಮಾನಗಳು ಅಂತ ಅಂತಾರೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಬಿಡಿಸ್ತಿದ್ರ ಅವ್ರಿಗೆ ಹೇಳ್ಕೊಡ್ತೀನಿ. ಕೆಲವರು ಇವತ್ತು ಸ್ಟೇಟ್ಮೆಂಟ್ ಇನ್ ಕನ್ಕ್ಲೂಷನ್ ಅಂದರೆ ಏನು ಅಂತ, ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ದೀರಾ, ನಾವು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ರೀಸನಿಂಗ್ನ ಎಲ್ಲ ಚಾಪ್ಟರ್ ವೈಸ್ ರೀಸನಿಂಗ್ SSC GDಯಲ್ಲಿ ಕೇಳುವ ಎಲ್ಲ ಚಾಪ್ಟರ್ಗಳನ್ನು ನಾವು ಡಿಸ್ಕ್ರಿಪ್ಷನಲ್ಲಿರೋ ಕೊಟ್ಟಿರೋ ಪ್ಲೇ ಲಿಸ್ಟಲ್ಲಿ ಮಾಡಿ ಹಾಕಿದ್ದೀವಿ. ಸೊ ಅದನ್ನು ನೀವು ರೆಫರ್ ಮಾಡ್ಕೋಬೋದು. ನೀವು GDಯಲ್ಲಿ ನಿಮ್ಗೆ ಯಾರಿಗಾದರೂ ರೀಸನಿಂಗ್ ಕಷ್ಟ ಆಗ್ತಿದ್ರೆ ಆ ಕ್ಲಾಸಸ್ ಕೇಳಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಹೆಚ್ಚಿನ ಅಂಕಗಳು ಗಳಿಸಲು ಸಾಧ್ಯ. ಸೊ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಿದ್ದೀರಾ, ನಮ್ಮ ಟೆಲಿಗ್ರಾಮ್ ಚಾನಲ್ ಬಗ್ಗೆ ಗೊತ್ತಿರಲಿಲ್ಲ ಅಂತಂದರೆ ನಮ್ಮ ದಿ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ ಇಲ್ಲಿ ನಾವು SSC GD ಬಗ್ಗೆ ಕನ್ನಡದಲ್ಲಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೇವೆ. ಸೊ ಇವತ್ತು ಹೇಳಿಕೆಗಳು ಮತ್ತು ತೀರ್ಮಾನಗಳು ಚಾಪ್ಟರ್ ನೋಡೋಣ. ಯಾವ ರೀತಿ ಇದರಲ್ಲಿ ಕ್ವಶನ್ಸ್ ಬರ್ತವೆ. 1 ರಿಂದ 2 ಕ್ವಶನ್ಸು ಇದರಿಂದ ಬರ್ತದೆ, ಸ್ಟೇಟ್ಮೆಂಟ್ ಇನ್ ಕನ್ಕ್ಲೂಷನ್ಸ್ ಅಂತ. ಲಾಸ್ಟ್ ಟೈಮು ಒಂದೇ ಕ್ವಶನ್ ಬಂದಿತ್ತು, ಇಲ್ಲಿದೆ ನೋಡಿ. ಸೊ ನಾವು ಪ್ರತಿ ಚಾಪ್ಟರ್ ಸ್ಟಾರ್ಟ್ ಮಾಡುವಾಗ್ಲೂ ಆ ಚಾಪ್ಟರ್ ಇಂಪಾರ್ಟೆನ್ಸ್ ನಿಮ್ಗೆ ಗೊತ್ತಾಗಲಿ. ಅದು ಲಾಸ್ಟ್ ಟೈಮು 76 ಶಿಫ್ಟ್ಗಳಲ್ಲಿ SSC GDಯಲ್ಲಿ ಪ್ರತಿ ಶಿಫ್ಟಲ್ಲಿ 20 ಕ್ವಶನಲ್ಲಿ ಎಷ್ಟು ಶಿಫ್ಟಲ್ಲಿ ಕೇಳಿದ್ದಾರೆ, ಅಂದರೆ ಒಂದು ಶಿಫ್ಟಲ್ಲಿ ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ ಇದರಿಂದ ಅನ್ನೋದನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ತಿಳಿತಾ. ಸೊ ಒಂದು ಕ್ವಶನ್ನು ಸ್ಟೇಟ್ಮೆಂಟ್ ಇನ್ ಕನ್ಕ್ಲೂಷನಿಂದ ಕೇಳಿದ್ದಾರೆ, ಕೆಲವೊಂದು ಸಲ 2 ಕೇಳ್ಬೋದು. ಈ ಸಲ MTS ಅಲ್ಲಿ 2 ಕೇಳಿದ್ದಾರೆ. ಸೊ MTS ಅಲ್ಲಿ 20 ಕ್ವಶನ್ಸ್ ಇತ್ತು, 20ರಲ್ಲಿ 2 ಕೇಳಿದ್ರು. 2022ರಲ್ಲೂ 2 ಕೇಳಿದರೆ, 23ರಲ್ಲೂ MTS ನಡೆದಿದೆ, ಅದರಲ್ಲೂ 2 ಕೇಳಿದ್ರು. ಸೊ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅದು ಅಕಾರ್ಡಿಂಗ್ ಟು ದ್ಯಾಟ್ ನೀವು ಮಾಡ್ತಾ ಹೋಗಬೇಕು. ಸೊ ಇದೇನಿಲ್ಲ, ಈಸಿಯಾದ ಚಾಪ್ಟರು. ವ್ಯಾನ್ ಡಯಾಗ್ರಾಮ್ ಹಾಕ್ಕೊಂಡು ಬಿಡಿಸ್ಬೇಕಾದಂಥ ಚಾಪ್ಟರ್ ಇದು. ಸೊ ವ್ಯಾನ್ ಡಯಾಗ್ರಾಮ್ ಯಾರಿಗೆಲ್ಲ ಬರಲ್ಲ, ಬೇಕಿದ್ದರೆ ನಿಮಗೆ ಅದಕ್ಕೆ ಸಪ್ರೇಟ್ ಕ್ಲಾಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದಕ್ಕೆ ಸಪ್ರೇಟ್ ವ್ಯಾನ್ ಡಯಾಗ್ರಾಮ್ ಹೇಗೆ ಹಾಕೋದು ತಿಳಿಸ್ತೀನಿ. ಸೊ ಇಲ್ಲಾಂದರೆ ಈ ಕ್ವಶನ್ಸ್ ಒಂದ್ಸಲ ನೋಡಿ, ಈ ವಿಡಿಯೋನ ನೋಡಿ, ನಿಮಗೆ ಈ ವಿಡಿಯೋದಿಂದನೇ ಎಲ್ಲ ಅರ್ಥ ಆದರೆ ಸಾಕು, ಮುಗಿತು. ಅದರಿಂದ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಈಗ ವಿಡಿಯೋದಿಂದ ಅರ್ಥ ಆಗಲಿಲ್ಲ, ವ್ಯಾನ್ ಡಯಾಗ್ರಾಮ್ ಹೇಗೆ ಹಾಕೋದು ನಿಮ್ಗೆ ತಿಳಿಲಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮಗೆ ವ್ಯಾನ್ ಡಯಾಗ್ರಾಮ್ ಹಾಕೋದು ಹೇಗೆ ಅಂತ ತಿಳಿಸ್ತೀನಿ. ಇದು ನಿಮ್ಗೆ ಗೊತ್ತೇ ಇದೆ, ಸಮ್ ARB ಆಲ್ ARB ಇದ್ದಾಗ ಸಮ್ ARB ಮತ್ತು ಸಮ್ BRA ಕರೆಕ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ನಿಮಗೆ ಸಪ್ರೇಟ್ ಕ್ಲಾಸ್ ಮಾಡಿ ಹೇಳಿದ್ರೆ ಬೆಟರ್ ಅನಿಸುತ್ತೆ. ಸೊ ಯಾರಿಗೆಲ್ಲ ನಿಮಗೆ ಇಷ್ಟು ಬೇಸಿಕ್ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇದು ಮಾಡೋಣ. ಏನಿಲ್ಲ, ಇಷ್ಟೇ. ಈ 4 ಟೈಪ್ ವ್ಯಾನ್ ಡಯಾಗ್ರಾಮ್ ಬರುತ್ತೆ. ಆಲ್ ARB ಅಂದಾಗ ಏನು ಬರುತ್ತೆ, ಇದು ಇಲ್ಲಿ ಇಂಗ್ಲೀಷಲ್ಲಿದೆ, ನಾನು ಕನ್ನಡದಲ್ಲಿ ಹೇಳ್ತೀನಿ. ಎಲ್ಲ ಎಗಳು ಬಿಗಳಾಗಿದ್ದಾವೆ ಅಂದಾಗ ಎಲ್ಲ ಎಗಳು ಬಿಗಳಾಗಿವೆ ಅಂದರೆ ಬಿ ಒಳಗಡೆನೆ ಎ ಬರುತ್ತೆ, ಈ ರೀತಿ. ಸೊ ಈಗ ಎಲ್ಲ ಎಗಳು ಬಿಗಳಾದಾಗ ಅಲ್ವಾ, ಸೊ ಆಲ್ ARB ಈ ರೀತಿ ಬರುತ್ತೆ. ಇದರಿಂದ 2 ಕನ್ಕ್ಲೂಷನ್ ನೀವು ಮಾಡ್ಕೋಬಹುದು. ಸಮ್ ARB ಅದು ಕರೆಕ್ಟು, ಕೆಲವು ಎಗಳು ಬಿಗಳಾಗಿವೆ ಅದು ಕರೆಕ್ಟ್ ಆಗುತ್ತೆ. ಸಮ್ BRA ಕೆಲವು ಬಿಗಳು ಎಗಳಾಗಿವೆ ಅದು ಕರೆಕ್ಟ್ ಆಗುತ್ತೆ. ಸೊ ಕನ್ಕ್ಲೂಷನಲ್ಲಿ ಇವು 2 ಸ್ಟೇಟ್ಮೆಂಟ್ ಇದ್ದರೆ ಇದರಿಂದ 2 ಕನ್ಕ್ಲೂಷನ್ 100% ಟ್ರೂ ಆಗುತ್ತೆ, ಇರ್ತಾ. ಕೆಲವೊಂದು ಕಾಂಟ್ ಸೇ ಅಂತಾನು ಇರ್ತವೆ. ಆಲ್ BRA ಇದ್ರೂ ಇರ್ಬೋದು. ಆಲ್ ARB ಇದ್ದಾಗ ಆಲ್ BRA ಪಾಸಿಬಿಲಿಟಿ ಇದೆ. ಸೊ ಇವು ಪಾಸಿಬಿಲಿಟಿ. ಸೊ ಈ ಪಾಸಿಬಿಲಿಟಿ ಇದ್ದಾಗೂ ಆ ಸ್ಟೇಟ್ಮೆಂಟನ್ನು ನೀವು ತಪ್ಪು ಅಂತಲೇ ತಿಳ್ಕೊಬೇಕು. ಅಂದರೆ ಆಪ್ಷನ್ ಎಂಟ್ರಿ ಅಲ್ಲಿ ಆಪ್ಷನಲ್ಲಿ ಅದು ಹೇಳಿಕೆಗಳನ್ನು ನೀವು ತಪ್ಪು ಅಂತಲೇ ಪರಿಗಣಿಸಬೇಕು. 100% ಟ್ರೂ ಇದ್ದಾಗ ಮಾತ್ರ ನೀವು ಅದನ್ನು ಸರಿ ಅಂತ ಪರಿಗಣಿಸಬೇಕು. ಈ ತೀರ್ಮಾನ ಸರಿ ಅಂತ ತಿಳಿತಾ. ಸ್ಟೇಟ್ಮೆಂಟ್ ಟ್ರೂ ಯಾವಾಗ ಆಗುತ್ತೆ ಅಂತಂದರೆ ಅದು 100% ಸರಿ ಇರಬೇಕು. ಈ ರೀತಿ ಕಾಣ್ಸೆಯಲ್ಲಿ ಅಥವಾ ಪಾಸಿಬಿಲಿಟಿನೂ ಇದೆ, ಇದ್ರ ಥರ ಇದೂ ಪಾಸಿಬಿಲಿಟಿ ಇದೆ ಅಂತ ನೀವು ಟೀಕ್ ಮಾಡೋದಲ್ಲ. ಸೊ 100% ಟ್ರೂ ಇದ್ದರೆ ಮಾತ್ರ ಟೀಕ್ ಮಾಡಬೇಕು, ತಿಳಿತಾ. ಸೊ ಇದು ಆಲ್ ARB ಇದ್ದಾಗ ಈ ರೀತಿ, ಸಮ್ ARB ಇದ್ದಾಗ ಸಮ್ ಕೆಲವು ಎಗಳು ಬಿಗಳಾಗಿವೆ, ಸೊ ಕೆಲವು ಎ ಬಿಗಳಾಗಿವೆ ಅಲ್ವಾ. ಸೊ ಇಲ್ಲಿ ಇಷ್ಟು ಪೋರ್ಷನ್ ಬರೋ ಥರ ಈ ರೀತಿ ಮಾಡಬೇಕು. ಯಾವುದೇ ಎ ಬಿ ಅಲ್ಲ ಅಂತ ಇದ್ದಾಗ ಈ ರೀತಿ ಇಂಟು ಹಾಕಿ ಬಿಗೂ ಎಗೂ ಸಂಬಂಧ ಇಲ್ಲೋ ಥರ ದೂರ ಇಡಬೇಕು. ಇನ್ನೊಂದು ಸಮ್ AR not B ಅಂತ ಬರುತ್ತೆ, ಅದಕ್ಕೆ ಇಲ್ಲಿ ಪಾಯಿಂಟ್ ಇಟ್ಟು ಇಲ್ಲಿ ಬಿ ಇಟ್ಟರೆ ಬರುತ್ತೆ, ತಿಳಿತಾ. ಸಮ್ AR not B ಇದ್ದಾಗ ಕನ್ಕ್ಲೂಷನ್ಸ್ ಯಾವುದೇ ಬರಲ್ಲ. ಸಮ್ BR not A ಅಂತ ಬರ್ಬೋದು, ಅದು ಪಾಸಿಬಿಲಿಟಿ ಆಗುತ್ತೆ. ಸೊ ಇಲ್ಲಿ ಯಾವುದೇ ಡೆಫಿನೆಟ್ ಕನ್ಕ್ಲೂಷನ್ಸ್ ಇರಲ್ಲ, ಬಟ್ ಅಲ್ಲಿ 2-3 ಸ್ಟೇಟ್ಮೆಂಟ್ಸ್ ಕೂಡಿ ಕೊಟ್ಟಾಗ ನಿಮಗೆ ಅಲ್ಲಿ ಕನ್ಕ್ಲೂಷನ್ಸ್ ಯಾವ ರೀತಿ ತೆಗಿಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ, ತಿಳಿತಾ. ಸೊ ಈ ರೀತಿ ವ್ಯಾನ್ ಡಯಾಗ್ರಾಮು ನಿಮಗೆ ಕರೆಕ್ಟಾಗಿ ಇಲ್ಲ, ಅರ್ಥ ಆಗಲಿಲ್ಲ, ಬೇಸಿಕ್ ಗೊತ್ತೇ ಇಲ್ಲ, ನೀವು ಎಲ್ಲಿ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಒಂದು 15 ನಿಮಿಷದ್ದು ಹೇಳ್ಕೊಡ್ತೀನಿ ಸಪ್ರೇಟಾಗಿ. ಈಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಇದರಿಂದ ನಿಮಗೆ ಬಂತು ಅಂತಂದರೆ ಬೆಟ್ರು. ಅಂದರೆ ಇದರಿಂದನೇ ನಿಮಗೆ ಎಲ್ಲ ಕ್ವಶನ್ಸ್ ಅರ್ಥ ಆಯಿತು ಅಂದರೆ ವೆಲ್ ಆ್ಯಂಡ್ ಗುಡ್. ಆದರೆ ಕಂಟಿನ್ಯೂ ಮಾಡೋಣ. ಸೊ ಪೂರ್ತಿ ಕ್ಲಾಸ್ ಕೇಳಿ, ನಿಮ್ಗೆ ಅರ್ಥ ಆದರೆ ಅರ್ಥ ಆಗಿದೆ ಅಂತ ಹೇಳಿ, ಇಲ್ಲ ಅಂತಂದರೆ ವ್ಯಾನ್ ಡಯಾಗ್ರಾಮ್ ಸಪ್ರೇಟಾಗಿ ಮಾಡಿ ಅಂತಂದರೆ ಅದನ್ನು ಹೇಳಿ. ಸ್ಟಾರ್ಟ್ ಮಾಡೋಣ. ಸೊ ಈ ರೀತಿ ಕ್ವಶನ್ಸ್ ಕೊಟ್ಟಿರ್ತಾರೆ.
ನಿಮಗೆ ಫಸ್ಟ್ ಟೈಮ್ ಓದೋರಿಗೆ ನಾನು ಫಸ್ಟ್ ಟೈಮ್ ಈ ರೀತಿ ಪ್ರಶ್ನೆಗಳು ಬಿಡಿಸೋರಿಗೆ ಅಲ್ಲಿ ಏನು ಕೊಟ್ಟಿರ್ತಾರೆ ಇದು ಏನದು ಇನ್ಸ್ಟ್ರಕ್ಷನ್ಸ್ ಅದನ್ನು ಓದಿ ಹೇಳ್ತೀನಿ. ನೀಡಿರುವ ಹೇಳಿಕೆಗಳು ಮತ್ತು ತೀರ್ಮಾನಗಳನ್ನು ಗಮನವಿಟ್ಟು ಓದಿರಿ. ಓಕೆ, ಇದು SSC MTS ಅಲ್ಲಿ ಕೇಳಿರೋ ಪ್ರಶ್ನೆಗಳನ್ನು ಇಲ್ಲಿ ತಗೊಂಡಿದ್ದೀನಿ. ಯಾಕಂದ್ರೆ SSC MTS ಈ ಸಲ ಕನ್ನಡದಲ್ಲಿ ನಡೆದಿತ್ತು, ತಿಳಿತಾ? ಸೊ ನಿಮಗೆ ರಿಲೆವೆಂಟ್ ಆಗಲಿ, SSC ಕೇಳುವಂಥ ಪ್ರಶ್ನೆಗಳನ್ನೇ ನಾನು ಹುಡುಕಿ ತರೋ ಕಾರಣನೇ ಇಷ್ಟೇ. ಕನ್ನಡದಲ್ಲಿ ಕೆಲವೊಂದ್ಸಲ ಅವರು ಯಾವ ರೀತಿ ಕೊಡ್ತಾರೆ, ಸೊ ನೀವು ಈಗಲಿಂದಾನೇ ಕನ್ನಡ ಪ್ರಶ್ನೆಗಳು ಯಾವ ರೀತಿ, ಕೆಲವೊಂದ್ಸಲ ಟ್ರಾನ್ಸ್ಲೇಷನ್ ಅಲ್ಲಿ ಅವ್ರು ತಪ್ಪು ಮಾಡ್ತಿರ್ತಾರೆ. ಆ ಟ್ರಾನ್ಸ್ಲೇಷನ್ ಅಲ್ಲಿ ಏನು ತಪ್ಪು ಮಾಡ್ತಾರೆ ಅನ್ನೋದು MTS ಅಲ್ಲಿ ಗೊತ್ತಾಗುತ್ತಾನೆ. ಯಾಕಂದ್ರೆ MTS SSC ಕಂಡಕ್ಟ್ ಮಾಡೋದು. ಸೊ SSC ಅಲ್ಲಿ ಯಾವ ರೀತಿ ಅವರು ಕನ್ನಡ ಭಾಷೆಯನ್ನು ಕೊಟ್ಟಿದ್ದಾರೆ, SSC GD ಯಲ್ಲೂ ಅದೇ ರೀತಿಯ ಕನ್ನಡ ಭಾಷೆಯನ್ನು ಕೊಡ್ತಾರೆ. ಸೊ ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಎಕ್ಸಾಮಲ್ಲಿ ಅನ್ನೋದಕ್ಕೋಸ್ಕರ ನಾನು ಕನ್ನಡದಲ್ಲಿ SSC MTS ಅಲ್ಲಿ SSC ಅವರು ಯಾವ ರೀತಿ ಭಾಷೆಯನ್ನು ಬಳಸಿ ಕನ್ನಡದ ಕೊಟ್ಟಿದ್ದಾರೆ ಅದನ್ನೇ ಕೊಡ್ತಿದ್ವಿ. ಕೆಲವೊಂದ್ಸಲ ಒಬ್ರು ಪೂರ್ತಿ ಕನ್ನಡದಲ್ಲೇ ಕ್ವಶನ್ ರಚನೆ ಮಾಡುವಾಗ ಭಾಷೆ ಬೇರೆ ಇರುತ್ತೆ, ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡುವಾಗ ಕೆಲವೊಂದಿಷ್ಟು ಆ ಕಡೆ ಈ ಕಡೆ ಆಗುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಪ್ರಾಕ್ಟೀಸ್ ಇರಲಿ ಅಂತ ನಾನು ನಿಮಗೆ MTS ಕ್ವಶನ್ಸ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ, ತಿಳಿತಾ? ಇದೇ ರೀತಿಯ ಕ್ವಶನ್ಸ್ಗಳು MTS ಕೂಡ 10th ಲೆವೆಲ್ ಎಕ್ಸಾಮು, GDನೂ ಕೂಡ 10th ಲೆವೆಲ್ ಎಕ್ಸಾಮು, ಸೇಮ್ ದಿಟ್ಟು ಇದೇ ರೀತಿಯ ಪ್ರಶ್ನೆಗಳು ನಿಮಗೆ GDಯಲ್ಲೂ ಬರ್ತವೆ. ಸೊ ಅದಕ್ಕೋಸ್ಕರ ಏನು ಟೆನ್ಷನ್ ಇಲ್ಲ. ಸೊ ನಾನು ನಿಮ್ಗೆ ಹೇಳ್ತಿದ್ದೆ, ಫಸ್ಟ್ ಟೈಮ್ ಇನ್ಸ್ಟ್ರಕ್ಷನ್ ನೋಡಿದವರು ಇಲ್ಲಿ ಹೇಳಿಕೆ ಮತ್ತು ತೀರ್ಮಾನಗಳು ಗಮನಿಟ್ಟು ಓದಿರಿ. ಅದಾದಮೇಲೆ ಒಂದು ವೇಳೆ ವಾಸ್ತವಕ್ಕಿಂತ ಭಿನ್ನವಾಗಿ ಕಂಡರೂ ನೀಡಲಾದ ಹೇಳಿಕೆಗಳು ಸರಿವೆ ಎಂದು ಭಾವಿಸಿಕೊಂಡು ನೀಡಲಾದ ತೀರ್ಮಾನಗಳಲ್ಲಿ ಯಾವುದು ಕೊಡಲಾದ ಹೇಳಿಕೆಗಳನ್ನು ತಾರ್ಕಿಕವಾಗಿ ಅನುಸರಿಸುತ್ತದೆ ಎಂದು ನಿರ್ಧರಿಸಿ. ಇಲ್ಲಿ ನೋಡಿ, ಇದು ಒಂದು ವೇಳೆ ವಾಸ್ತವಕ್ಕಿಂತ ಭಿನ್ನವಾಗಿದ್ರು ಅವನು ನೀವು ಸರಿ ಅಂತ ಅನ್ಕೋಬೇಕು. ಎಲ್ಲ ಹಸುಗಳು ಪ್ರಾಣಿಗಳಾಗಿವೆ, ಕೆಲವು ಹಸುಗಳು ಪ್ರಾಣಿಗಳಾಗಿವೆ ಅಂತ ಕೊಟ್ಟೋಕ ಅದೇ ಹೆಂಗ್ ಸರ್ ಎಲ್ಲ ಹಸುಗಳು ಪ್ರಾಣಿಗಳಾಗಿರ್ತವೆ ಅಂತಲ್ಲ, ಅವ್ರು ಏನ್ ಕೊಟ್ಟಿರ್ತಾರೆ ಅದನ್ನ ನಿಜ ಅನ್ಕೋಬೇಕು ನೀವು. ವಾಸ್ತವಕ್ಕಿಂತ ಭಿನ್ನವಾಗಿ ಕಂಡರೂ ನೀಡಲಾದ ಹೇಳಿಕೆಗಳು ಸರಿವೆ ಎಂದು ಭಾವಿಸಿಕೊಂಡು ಹೋಗ್ಬೇಕು ನೀವು, ತಿಳಿತಾ? ಅವ್ರು ಇನ್ಸ್ಟ್ರಕ್ಷನ್ಸ್ ಅಲ್ಲೇ ಕೊಟ್ಟಿರ್ತಾರೆ, ಪ್ರತಿ ಕ್ವಶನ್ ಆದ್ರೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ನಾನು ಇದು ಒಂದೇ ಇರಲ್ಲೇ ನಿಮ್ಗೆ ಕೊಟ್ಟಿದ್ದೀನಿ. ಇದಾದ್ಮೇಲೆ ಬರೀ ಹೇಳಿಕೆಗಳು ತೀರ್ಮಾನಗಳು ಕೊಡ್ತೀನಿ. ಸೊ ಫಸ್ಟ್ ಕ್ವಶನ್ಸ್ಗೆ ನಿಮ್ಗೆ ಓದಿ ಹೇಳ್ತಾ ಇದ್ದೀನಿ. ಅಲ್ಲಿ ವಾಸ್ತವಕ್ಕಿಂತ ಬರೀ ರಿಯಾಲಿಟಿಗೂ ಇದಕ್ಕೂ ಸಂಬಂಧ ಇಲ್ರಿ. ಅವ್ರ ಹೇಳಿಕೆಗಳಲ್ಲಿ ಏನು ಕೊಡ್ತಾರೆ ಅದು ನಿಜಾನೇ, 100%. ಹೇಳಿಕೆಗಳಲ್ಲಿ ಏನು ಕೊಡ್ತಾರೆ ಅದು ನಿಜ. ಅದ್ರ ಮೇಲೆ ಲಾಜಿಕಲಿ ವೆನ್ ಡಯಾಗ್ರಾಮ್ ಬಿಡಿಸ್ ಮೇಲೆ ಈ ತೀರ್ಮಾನಗಳು ನಿಜ ಆಗ್ತಾವ ಸುಳ್ಳಾಗ್ತಾವ ಅಷ್ಟೇ ನೀವು ನೋಡ್ಬೇಕು. ಅವರು ಕೆಲವು ಕಪ್ಪುಗಳು ಬಿಳಿ ಅಂತ ಕೊಡ್ತಾರೆ, ಅದು ಕೆಲವು ಕಪ್ಪುಗಳು ಅವ್ರು ಬಿಳಿ ಅಂತ ಕೊಟ್ಟರೆ ಅದು ನಿಜ ಅಂತಾನೆ ಅನ್ಕೋಬೇಕು ನೀವು. ಅಂದ್ರೆ ರಿಯಾಲಿಟಿ ಇಲ್ಲಿ ನೋಡಿದ್ರೆ ಕಪ್ಪು ಬಿಳಿ ಆಗಕ್ಕೆ ಹೇಗೆ ಸಾಧ್ಯ? ಸೊ ಅವರು ಅದನ್ನೇ ಕೊಟ್ಟಿದ್ದಾರೆ, ವಾಸ್ತವ ಅಂದ್ರೆ ರಿಯಾಲಿಟಿ. ಸೊ ರಿಯಲ್ ಲೈಫಲ್ಲಿ ಅವು ನಿಜ ಅಲ್ಲ ಅಂತಂದ್ರೂ ಕೂಡ ಈ ಕ್ವಶನ್ಗೆ ನೀವು ಅದನ್ನ ನಿಜ ಅಂತ ಅನ್ಕೊಂಡು ಹೋಗ್ಬೇಕು, ತಿಳಿತಾ? ಸೊ ವೆನ್ ಡಯಾಗ್ರಾಮ್ ಯಾವ ರೀತಿ ಬಿಡಿಸ್ಬೇಕು ಈ ಕ್ವಶನ್ಗೆ ಅನ್ನೋದನ್ನ ಹೇಳ್ತೀನಿ. ಕೆಲವು ಹಸುಗಳು ಪ್ರಾಣಿಗಳಾಗಿವೆ. ನಾನು ಕೆಲವು ಹಸುಗಳು ಪ್ರಾಣಿಗಳಾಗಿವೆ ಅಂದಾಗ ಹೇಳಿದ್ದೆ ನಿಮಗೆ ಯಾವ ರೀತಿ ಬಿಡಿಸ್ಬೇಕು ಅಂತ. ಕೆಲವು ಹಸುಗಳು ಪ್ರಾಣಿಗಳಾಗಿವೆ. ಸೊ ಇಲ್ಲಿ ಕೆಲವು ಇದೆಯಲ್ವಾ, ಕೆಲವೊಂದು ಇಲ್ಲಿ ಮಾರ್ಕ್ ಆಗಿದೆಯಲ್ವಾ, ಸೊ ಇದು ರೆಡ್ ಪೂರ್ತಿ ಕೆಲವು ಹಸುಗಳು ಪ್ರಾಣಿಗಳಾಗಿವೆ ಅಂತ ಎರಡು ಕಡೆ ಬಂತು. ಈ ರೀತಿ ನೀವು ಮಾಡ್ಕೋಬೋದು. ನಾನು ನಿಮಗೆ ಮಾರ್ಕ್ ಮಾಡಿದೆ ಎಲ್ಲ ಸುಮ್ಮನೆ ನಿಮಗೆ ತಿಳಿಲಿ ಅಂತ ಮಾಡ್ತಾ ಇದ್ದೀನಿ. ಸೊ ಈ ಫಸ್ಟ್ ಲೈನ್ ಆಯಿತು. ಎಲ್ಲ ಪ್ರಾಣಿಗಳು ದೊಡ್ಡದಾಗಿವೆ ಅಂತ. ಎಲ್ಲ ಪ್ರಾಣಿಗಳು ಮಾಡ್ಬೇಕಂತಂದ್ರೆ ದೊಡ್ಡದಾಗಿವೆ ಒಳಗಡೆ ಪ್ರಾಣಿಗಳು ಬರಬೇಕು. ಸೊ ಅಷ್ಟು ದೊಡ್ಡದು ಇದು ಹೇಳಿರಿ. ಎಲ್ಲ ಪ್ರಾಣಿಗಳು ದೊಡ್ಡದಾಗಿವೆ ದೋ ಅಂತ ಅಷ್ಟೇ ಬರೀರಿ. ಎಕ್ಸಾಮಲ್ಲೂ ಅಷ್ಟೇ ಒಂದೊಂದೇ ಲೆಟರ್ ಬರಬೇಕು. ಯಾವುದೇ ದೊಡ್ಡದು ಸಹ ಮೊಬೈಲ್ ಅಲ್ಲ, ಯಾವುದೇ ದೊಡ್ಡದು ಸಹ ಮೊಬೈಲ್ ಅಲ್ಲ ಅಂತೆ. ಸೊ ಇಲ್ಲಿ ಇಂಟು ಮಾರ್ಕ್ ಹಾಕಿ, ಯಾವುದೇ ದೊಡ್ಡದು ಮೊಬೈಲ್ ಅಲ್ಲ. ನಿಮ್ಮದು ಇಲ್ಲಿ ತನಕ ಏನದು ವೆನ್ ಡಯಾಗ್ರಾಮ್ ರೆಡಿ ಆಯಿತು. ಅದಾದಮೇಲೆ ಹೇಳಿಕೆಗಳನ್ನು ಗಮನಿಸಿ, ತೀರ್ಮಾನಗಳನ್ನು ಗಮನಿಸಿ. ಇದು ಹೇಳಿಕೆಗಳಾಯಿತು. ಹೇಳಿಕೆಗಳ ಮೇಲೆ ವೆನ್ ಡಯಾಗ್ರಾಮ್ ರಚನೆ ಮಾಡಿದ್ರೆ ವೆನ್ ಡಯಾಗ್ರಾಮನ್ನು ನೋಡಿಕೊಂಡು ತೀರ್ಮಾನಗಳು ಸರಿ ಇದಾವ ಇಲ್ಲ ಅಂತ ನೋಡ್ಕೋಬೇಕು. ಈಗ ಎಲ್ಲ ಹಸುಗಳು ಪ್ರಾಣಿಗಳಾಗಿವೆ. ಎಲ್ಲ ಹಸುಗಳು ಇಲ್ಲಿದ್ದಾವೆ, ಪ್ರಾಣಿಗಳು ಇಲ್ಲಿದ್ದಾವೆ. ಕೆಲವು ಹಸುಗಳು ಅಷ್ಟೇ ಪ್ರಾಣಿಗಳಾಗಿವೆ, ಎಲ್ಲ ಹಸುಗಳು ಪ್ರಾಣಿಗಳಾಗಿವೆ ಅಂತ ಈ ತೀರ್ಮಾನ ಹೇಳುತ್ತೆ. ಈ ತೀರ್ಮಾನ ತಪ್ಪು. ಎಲ್ಲ ಹಸುಗಳು ಪ್ರಾಣಿಗಳಾಗಿವೆ ಇದು ಆಗಬೇಕಾಗಿತ್ತು ಅಂದರೆ ಇದು ಇದೆಯಲ್ಲ, ಇದು ಪೂರ್ತಿ ಇದು ಪ್ರಾಣಿಗಳ ಒಳಗಡೆ ಈ ರೀತಿ ಹೆಂಗೆ ದೊಡ್ಡದು ಒಳಗಡೆ ಪ್ರಾಣಿಗಳಿದ್ದಾವಲ್ಲ ಆ ರೀತಿ ಇದ್ರೆ ಇದು ಕರೆಕ್ಟ್ ಆಗ್ತಿತ್ತು. ಬಟ್ ಇಲ್ಲಿ ಬರೀ ಕೆಲವು ಹಸುಗಳು ಪ್ರಾಣಿಗಳಾಗಿವೆ, ಅದಕ್ಕೋಸ್ಕರ ಇದು ತಪ್ಪು. ಎಲ್ಲ ಹಸುಗಳು ಪ್ರಾಣಿಗಳಾಗಿಲ್ಲ. ಓಕೆ, ಯಾವುದು ದೊಡ್ಡದು ಸಹ ಪ್ರಾಣಿಯಲ್ಲ ಅಂತೆ, ಯಾವುದು ದೊಡ್ಡದು ಸಹ ಪ್ರಾಣಿಯಲ್ಲ ಅಂತೆ. ಎಲ್ಲ ಪ್ರಾಣಿಗಳು ದೊಡ್ಡದಿವೆ. ಸೊ ಇಲ್ಲಿ ದೊಡ್ಡದು ಒಳಗಡೆ ಪ್ರಾಣಿಗಳು ಸ್ವಲ್ಪ ಜಾಗ ತಗೊಂಡಿದ್ದಾವಲ್ಲ, ಎಷ್ಟು ದೊಡ್ಡದು ಇದರಲ್ಲಿ. ಸೊ ಕೆಲವು ದೊಡ್ಡದು ಪ್ರಾಣಿಗಳಾಗಿವೆ, ಆದರೆ ಅವರು ಯಾವುದು ದೊಡ್ಡದು ಸಹ ಪ್ರಾಣಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ತಪ್ಪಾಗುತ್ತೆ, ಯಾಕಂದ್ರೆ ಕೆಲವು ಪ್ರಾಣಿಗಳು ದೊಡ್ಡದಾಗಿವೆ, ತಿಳಿತಾ? ಸೊ ಕೆಲವು ದೊಡ್ಡವು ಪ್ರಾಣಿಗಳಾಗಿವೆ. ಸೊ ಅದಕ್ಕೋಸ್ಕರ ಇದು ಸ್ಟೇಟ್ಮೆಂಟು ತಪ್ಪಾಗುತ್ತೆ, ಯಾಕಂದ್ರೆ ಅವರು ಯಾವುದು ಪ್ರಾಣಿ ಅಲ್ಲ, ಯಾವುದೇ ದೊಡ್ಡದು ಸಹ ಪ್ರಾಣಿ ಅಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಎರಡೂ ಹೇಳಿಕೆಗಳು, ಇದು ಎರಡೂ ತೀರ್ಮಾನಗಳು ತಪ್ಪು.
ಇಲ್ಲಿ ಯಾವ್ದು ಆಪ್ಷನ್ ಇದೆ ಅದನ್ನ ಟಿಕ್ ಮಾಡಬೇಕು. 1 ಮತ್ತು 2 ಈ ಎರಡೂ ತೀರ್ಮಾನಗಳು ಅನುಸರಿಸುವುದಿಲ್ಲ. ಸೊ ಅನುಸರಿಸುವುದಿಲ್ಲ ಅಂತವ್ರು ಕೊಡ್ತಾರೆ. ಸೊ ಅದನ್ನ ನೀವು ಗಮನಿಸಿ ಅದನ್ನ ಟಿಕ್ ಮಾಡಿ ಬರಬೇಕು. ತಿಳಿತಾ? ಎರಡನೇ ಕ್ವಶನ್ ಇಂಗ್ಲೀಷಲ್ಲಿನೂ ಹಾಕಿದ್ದೀನಿ, ಕನ್ನಡದಲ್ಲೂ ಹಾಕಿದ್ದೀನಿ. ಬಟ್ ಇನ್ಸ್ಟ್ರಕ್ಷನ್ಸ್ ಈ ಮೇಲೆ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ನಾ ಎಲ್ಲ ಕ್ವಶನಲ್ಲಿ ಹಾಕಲ್ಲ. ತಿಳಿತಾ? ಅದು ಡಿಫಾಲ್ಟ್ ಆಗಿ ಎಲ್ಲ ಕ್ವಶನ್ಸ್ ಅಲ್ಲಿ ಇದೆ ಅಂತ ಅನ್ಕೋಬೇಕು. ನೀವು ಎಕ್ಸಾಮಲ್ಲಿ ಓದೋ ಅವಶ್ಯಕತೆನೇ ಇಲ್ಲ ಆ ಇನ್ಸ್ಟ್ರಕ್ಷನ್ಸ್. ಈಗಲೆಲ್ಲ ಎಷ್ಟು ಅದಕ್ಕೆ ಹೇಳಿದ್ದೀನಿ, ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಆ ರೀತಿ ಇನ್ಸ್ಟ್ರಕ್ಷನ್ಸ್ ಓದೋ ಅಗತ್ಯನೇ ಬೀಳಲ್ಲ. ತಿಳಿತಾ? ಎಲ್ಲ ಹಾಸಿಗೆಗಳು ಹೊದಿಕೆಗಳಾಗಿವೆ. ಎಲ್ಲ ಹಾಸಿಗೆಗಳು ಹೊದಿಕೆಗಳಾಗಿವೆ. ಇದು ಹೋ, ಇದು ಹಾ. ತಿಳಿತಾ? ಸೊ ಇಷ್ಟ ಆಯಿತು. ಕೆಲವು ಹೊದಿಕೆಗಳು ದಪ್ಪವಾಗಿವೆ, ಕೆಲವು ಅಷ್ಟೇ ದಪ್ಪ ಆಗಿವೆ. ಓಕೆ. ಕೆಲವು ದಪ್ಪಗಳು ರಸಗಳಾಗಿವೆ, ಕೆಲವು ದಪ್ಪಗಳು ರಸಗಳಾಗಿವೆ. ನೋಡಿ ಕನ್ನಡದಲ್ಲಿ ಯಾವ ರೀತಿ ಅವರು ಕೊಟ್ಟಿದ್ದಾರೆ ಅಂತ, ಸಮಥಿಂಗ್ ಈಸ್ ಜ್ಯೂಸ್ ಅಂತ ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ. ಸೊ ಕೆಲವು ದಪ್ಪಗಳು ರಸಗಳಾಗಿವೆ, ಅದು ರಿಯಾಲಿಟಿಗೆ ಸಂಬಂಧನೇ ಇಲ್ಲ. ಬಟ್ ನೀವು ಅದನ್ನ ಆ ರೀತಿ ಅನ್ಕೊಂಡು ಹೋಗಬೇಕು, ಆ ರೀತಿ ಅನ್ಕೊಂಡು ವೆನ್ ಡಯಾಗ್ರಾಮ್ ಬಿಡಿಸ್ಬೇಕು. ಈ ರೀತಿ ಆಯ್ತಾ? ಕೆಲವು ದಪ್ಪಗಳು ರಸಗಳಾಗಿವೆ. ಸೊ 3 ಹೇಳಿಕೆಗಳಿಂದ ನೀವು ವೆನ್ ಡಯಾಗ್ರಾಮ್ ಈ ರೀತಿ ಬಿಡಿಸಿದ್ರಿ. ಅದರಿಂದ ತೀರ್ಮಾನಗಳು ಸರಿ ಇದಾವೆ ಎಲ್ಲ ನೋಡಿ. ಎಲ್ಲ ಹೊದಿಕೆಗಳು ಹಾಸಿಗೆಗಳಾಗಿವೆ ಅಂತೆ. ಎಲ್ಲ ಹೊದಿಕೆಗಳು ಹಾಸಿಗೆಗಳಾಗಿಲ್ಲ, ಬದಲಾಗಿ ಎಲ್ಲ ಹಾಸಿಗೆಗಳು ಹೊದಿಕೆಗಳಾಗಿವೆ ಹೊರತು ಕೆಲವೇ ಹೊದಿಕೆಗಳು ಹಾಸಿಗೆಗಳಾಗಿವೆ ಇಲ್ಲ. ಈ ಪೋರ್ಷನ್ ಅಷ್ಟೇ ಹೊದಿಕೆ ಹಾಸಿಗೆ ಆಗಿದೆ. ಸೊ ಅದಕ್ಕೋಸ್ಕರ ಇದು ತಪ್ಪಾಗುತ್ತೆ. ತಿಳಿತಾ? ಇದು ಹಾಸಿಗೆ ಅಲ್ವಾ, ಇಲ್ಲಿ ಒಳಗಡೆ ಹಾಸಿಗೆ ಇದೆ. ಬೇರೆ ಇದರಿಂದ ಡ್ರಾ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಹಾಸಿಗೆ. ಎಲ್ಲ ಹಾಸಿಗೆಗಳು ಹೊದಿಕೆಗಳಾಗಿವೆ ಅಂದಾಗ ಈ ರೀತಿ ಬಿಡಿಸಿದ್ರಿ. ಈಗ ಅವ್ರು ಏನು ಹೇಳ್ತಿದ್ದಾರೆ, ತೀರ್ಮಾನಗಳಲ್ಲಿ ಎಲ್ಲ ಹೊದಿಕೆಗಳು ಹಾಸಿಗೆಗಳಂತ. ಎಲ್ಲ ಹೊದಿಕೆಗಳಲ್ಲ, ಈ ಪೋರ್ಷನ್ ಇರುವ ಹೊದಿಕೆಗಳಷ್ಟೇ ಹಾಸಿಗೆಗಳು. ಸೊ ಹಾಗಾಗಿ ಈ ಆಪ್ಷನ್ ತಪ್ಪಾಗುತ್ತೆ. ಕೆಲವು ದಪ್ಪಗಳು ಹೊದಿಕೆಗಳಾಗಿವೆ, ಕೆಲವು ದಪ್ಪಗಳು ಹೊದಿಕೆಗಳಾಗಿವೆ. ಹೌದು, ಇದು ನಿಜ. ಯಾಕಂದ್ರೆ ಇದು ಈ ವೆನ್ ಡಯಾಗ್ರಾಮ್, ಈ ಸರ್ಕಲ್ ಹೊದಿಕೆಗಳಿಗೆ ಸಂಬಂಧಪಟ್ಟಿದ್ದು, ಇದು ದಪ್ಪಕ್ಕೆ ಸಂಬಂಧಪಟ್ಟಿದ್ದು. ಸೊ ಇವು ಎರಡರ ನಡುವೆ ಕಾಮನ್ ಆಗಿ ಪೋರ್ಷನ್ ಇದೆ. ಸೊ ಕೆಲವು ದಪ್ಪಗಳು ಹೊದಿಕೆಗಳಾಗಿವೆ ಅನ್ನೋದು ಇದು ಸರಿ. ಹಾಗಾಗಿ ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್. ಇಲ್ಲಿನೂ ಕೇವಲ ಎರಡನೇ ತೀರ್ಮಾನ ಮಾತ್ರ ಅನುಸರಿಸುತ್ತದೆ ಅಂತ ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ನಾನು ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ಇದನ್ನ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಇದೆ ಅಂತ ಅನ್ಕೊಳ್ಳಿ. ತಿಳಿತಾ? ಸೊ ನೀವು ಈ ಕ್ಲಾಸಲ್ಲಿ ಅನ್ಕೊಟ್ಟಿದ್ದೀನಿ, ಅವ್ರು ಇಂಗ್ಲೀಷಲ್ಲಿ ಈ ರೀತಿ ಆಪ್ಷನ್ಸ್ಗಳು ಕೊಡ್ತಾರೆ, ಇದು ಕನ್ನಡದಲ್ಲಿ ಈ ರೀತಿ ಆಪ್ಷನ್ಗಳು ಕೊಡ್ತಾರೆ. ತಿಳಿತಾ? ಈಗ ಇದಕ್ಕೆ ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್. ಕನ್ನಡದಲ್ಲಿ ಹೇಳಬೇಕಾದ್ರೆ ತೀರ್ಮಾನ 2 ಮಾತ್ರ ಅನುಸರಿಸುತ್ತದೆ. 3ನೇ ಕ್ವಶನ್ ಫಾಸ್ಟ್ ಆಗಿ ಬಿಡಿಸಿ. ಈಗ ಕೆಲವು ಛಾಯಾಚಿತ್ರಗಳು ಹೂದಾನಿಗಳಾಗಿವೆ. ಇಲ್ಲಿ ಹೇಳಿಕೆಗಳು ಇರ್ತವೆ, ಓದಿ. ಕೆಲವು ಛಾಯಾಚಿತ್ರಗಳು ಹೂ ಅಷ್ಟೇ ಬರೀರಿ ಸಾಕು, ಪೂರ್ತಿ ಬರೆಯೋ ಅಗತ್ಯ ಇಲ್ಲ. ಕೆಲವು ಛಾಯಾಚಿತ್ರಗಳು ಹೂದಾನಿಗಳಾಗಿವೆ. ಇಲ್ಲಿ ತನಕ ಆಯಿತು. ಎಲ್ಲ ಹೂದಾನಿಗಳು ಎತ್ತರವಾಗಿವೆ, ಎಲ್ಲ ಹೂದಾನಿಗಳು ಎತ್ತರವಾಗಿವೆ. ಓಕೆ. ಕೆಲವು ಎತ್ತರಗಳು ಕಟ್ಟಡಗಳಾಗಿವೆ, ಕೆಲವು ಎತ್ತರಗಳು ಕಟ್ಟಡಗಳಾಗಿವೆ. ಇಷ್ಟು ಬಿಡಿಸಿದ್ರಿ. ಓಕೆ. ನೆಕ್ಸ್ಟು ತೀರ್ಮಾನಗಳು ನೋಡ್ರಿ. ಕೆಲವು ಛಾಯಾಚಿತ್ರಗಳು ಕಟ್ಟಡವಾಗಿವೆ. ಇಲ್ಲಿ ಕಟ್ಟಡ ಇದೆ, ಇಲ್ಲಿ ಛಾಯಾಚಿತ್ರ ಇದೆ. ಛಾಯಾಚಿತ್ರದ ಸರ್ಕಲ್ಗೂ ಕಟ್ಟಡದ ಸರ್ಕಲ್ಗೂ ಸಂಬಂಧ ಇಲ್ಲ. ಸೊ ಅವರು ಸಂಬಂಧ ಕಲ್ಪಿಸಿದ್ದಾರೆ. ಸೊ ಇದು ತಪ್ಪು. ಯಾಕಂದರೆ ಅದೇನಾಗ್ತಿದೆಯೋ ನಮ್ಗೆ ಗೊತ್ತಿಲ್ಲ, ಇದ್ರೂ ಇರ್ಬೋದು, ಇರ್ಲಿಕ್ಕೂ ಇಲ್ಲ. ಸೊ ಆ ರೀತಿ ಪಾಸಿಬಿಲಿಟಿ ಇದ್ದಾಗ ತಪ್ಪು ಅಂತಾನೆ ಹಾಕಬೇಕು ಅಂತ ನಾನು ಹೇಳಿದೆ. ತಿಳಿತಾ? ಸೊ ಅದು ಆಗಲ್ಲ. ಎಲ್ಲ ಎತ್ತರಗಳು ಹೂದಾನಿಗಳು, ಎಲ್ಲ ಎತ್ತರಗಳು ಹೂದಾನಿಗಳಲ್ಲ, ಇದು ತಪ್ಪು. ಕೆಲವು ಎತ್ತರಗಳು ಮಾತ್ರ ಹೂದಾನಿಗಳು. ಇಲ್ಲಿ ಈ ಪೋರ್ಷನಲ್ಲಿ ಎಷ್ಟು ಹೂದಾನಿಗಳಿದ್ದಾವೆ ಅಷ್ಟೇ ಎತ್ತರಗಳು. ತಿಳಿತಾ? ಸೊ ಎಲ್ಲ ಎತ್ತರಗಳು ಹೂದಾನಿಗಳು ಅಲ್ಲ. ಸೊ ಇದನ್ನು ತಪ್ಪು. ಯಾಕಂತಂದ್ರೆ ಹೇಳಿದೆ ನಾನು ನಿಮಗೆ, ಎಲ್ಲ ಹೂದಾನಿಗಳು ಎತ್ತರಗಳು ಇಲ್ಲಿ ಕೊಟ್ಟಿರ್ತಾರೆ ಅವರು, ಎಲ್ಲ ಹೂದಾನಿಗಳು ಎತ್ತರವಾಗಿವೆ. ಬಟ್ ಅದೇ ರೀತಿ ಎಲ್ಲ ಎತ್ತರಗಳು ಹೂದಾನಿ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಪೋರ್ಷನ್ ಅಷ್ಟೇ, ಕೆಲವು ಎತ್ತರಗಳಷ್ಟೇ ಹೂದಾನಿಗಳು. ಕೆಲವು ಎತ್ತರಗಳು ಹೂದಾನಿಗಳು ಇದ್ರೆ ಕರೆಕ್ಟ್ ಆಗ್ತಿತ್ತು. ಇಲ್ಲಿ ಎಲ್ಲ ಅಂತ ಕೊಟ್ಟಿದ್ದಾರೆ, ಅದಕ್ಕಾಗಿ ಇದು ತಪ್ಪಾಗುತ್ತೆ. ಸೊ ಇದನ್ನು ಐದರ್ ಕನ್ಕ್ಲೂಷನ್ 1 ನಾರ್ 2 ಫಾಲೋ. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಆಯ್ತಾ? ಸೊ ಫಾಸ್ಟ್ ಆಗಿ ನಿಮ್ಗೆ ವೆನ್ ಡಯಾಗ್ರಾಮ್ ಬಿಡಿಸಕ್ಕೆ ಬಂದ್ರೆ ಈ ಆನ್ಸರ್ನ ಬೇಗ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಚಿಂದಿಗಳು ನೆಲಹಾಸುಗಳಂತೆ. ಎಲ್ಲ ಚಿಂದಿ ನೆಲಹಾಸುಗಳು. ಓಕೆ, ರೌಂಡ್ ಅಂತ ಅನ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ತನಕ ಆಯಿತು. ಕೆಲವು ನೆಲಹಾಸುಗಳು ಉಕ್ಕುಗಳಂತೆ. ಕೆಲವು ನೆಲಹಾಸುಗಳು ಉಕ್ಕುಗಳು. ಓಕೆ. ಕೆಲವು ಉಕ್ಕುಗಳು ಬಾಟಲ್ಗಳಂತೆ. ಕೆಲವು ಉಕ್ಕುಗಳು ಬಾಟಲ್ಗಳಂತೆ. ಓಕೆ. ಕೆಲವು ಅಂದಾಗ ಸ್ವಲ್ಪ ಪೋರ್ಷನ್ ತೊಗೊಂಡ್ರು ನಡೆಯುತ್ತೆ ಅಷ್ಟೇ. ಇಷ್ಟು ತೊಗೊಂಡ್ರೆ ಇಲ್ಲಿ ಇಷ್ಟು ತೊಗೊಂಡ್ರು. ಓಕೆ. ನಿಮ್ಮದು ಇಲ್ಲಿ ತನಕ 3 ಸ್ಟೇಟ್ಮೆಂಟ್ದು ವೆನ್ ಡಯಾಗ್ರಾಮ್ ಬಂತು. ಎಲ್ಲ ನೆಲಹಾಸುಗಳು ಚಿಂದಿಗಳಾಗಿವೆ.
ಎಲ್ಲ ನೆಲಹಾಸು ಇಲ್ಲಿದೆ ಚಿಂದಿಗಳಾಗಿವೆ. ಸೊ ಇದು ಮತ್ತೆ ತಪ್ಪು. 1ನೇ ಆಪ್ಷನ್ ತಪ್ಪು. ಎಲ್ಲ ನೆಲಹಾಸುಗಳು ಚಿಂದಿಗಳಾಗಿಲ್ಲ, ಎಲ್ಲ ಚಿಂದಿಗಳು ನೆಲಹಾಸುಗಳಾಗಿವೆ. ಸೊ ಇದು ತಪ್ಪು. ಬರೀ ಕೆಲವು ನೆಲಹಾಸುಗಳು ಚಿಂದಿಗಳಾಗಿವೆ, ಆದರೆ ಇವರು ಎಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ಹೇಳಿಕೆ ಈ ತೀರ್ಮಾನ ತಪ್ಪು. ಕೆಲವು ನೆಲಹಾಸುಗಳು ಬಾಟಲ್ಗಳಾಗಿವೆ ಅಂತೆ. ಕೆಲವು ನೆಲಹಾಸು ಇಲ್ಲಿದೆ, ನೆಲಹಾಸು ಇಲ್ಲಿ ಬಾಟಲ್ ಇದೆ. ಸೊ ನೆಲಹಾಸುಗೆ ಬಾಟಲ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲೆಲ್ಲಿ ಸರ್ಕಲಲ್ಲಿ ಕಾಣಿಸ್ತಿಲ್ಲ. ಇದು ನೆಲಹಾಸು ಬಾಟಲ್ದು, ಇದು ನೆಲಹಾಸುದು ಸರ್ಕಲ್ಲು, ಇದು ಬಾಟಲ್ದು ಸರ್ಕಲ್ಲು. ಇದಕ್ಕೆ ಎಲ್ಲಿ ಏನಿದೆ ಅಂದರೆ ಯಾವುದೇ ಸಂಬಂಧ ಇಲ್ಲ. ಸೊ ಅದಕ್ಕೆ ಈ ಹೇಳಿಕೆಯನ್ನು ತಪ್ಪು. ಸೊ ಬೋತ್ ಕನ್ಕ್ಲೂಷನ್ 1 or 2 ಅಲ್ಲ, ನೈದರ್ ಕನ್ಕ್ಲೂಷನ್ 1 or 2 ಫಾಲೋ. ಇಂಗ್ಲೀಷಲ್ಲಿ ಈ ರೀತಿ ಇರುತ್ತೆ, ಈ ಎರಡು ಹೇಳಿಕೆಗಳು ಅನುಸರಿಸುವುದಿಲ್ಲ ಅಂತ ಕನ್ನಡದಲ್ಲಿ ಇರುತ್ತೆ. ತಿಳಿತಾ? 4ನೇ ಕ್ವಶನ್ಗೆ. ಈ ಕ್ವಶನ್ಗೆ ನಾನು ಏನು ಹೇಳಿದೆ, ಇದಕ್ಕೂ ಅದೇ ನೈದರ್ 1 or 2 ಫಾಲೋ, ಇದಕ್ಕೂ ನೈದರ್ 1 or 2 ಫಾಲೋ. ತಿಳಿತಾ? ಚೆಕ್ ಮಾಡ್ತಾ ಇದ್ದೀನಿ. ಕೆಲವೊಂದ್ಸಲ ಆನ್ಸರ್ ಕರೆಕ್ಟಾಗಿ ಬಿಡಿಸಿ ಆಪ್ಷನಲ್ಲಿ ಟಿಕ್ ಮಾಡುವಾಗ ತಪ್ಪು ಮಾಡ್ತಾ ಇದ್ದೀನಿ ನಾನು ಕೆಲವೊಂದ್ಸಲ. ಅಂದರೆ ಭಾಳೇನು ಮಾಡಿಲ್ಲ, ಫಸ್ಟ್ ವಿಡಿಯೋದಲ್ಲಿ ಮಾಡಿದ್ದೆ ಅಷ್ಟೇ. ತಿಳಿತಾ? ಈಗ ನೋಡೋಣ, ಇದನ್ನು ಬಿಡಿಸಿ. ಎಲ್ಲ ಕಾಗೆಗಳು ಗುಬ್ಬೆಗಳಾಗಿವೆ. ಎಲ್ಲ ಕಾಗೆಗಳು ಗುಬ್ಬೆಗಳಾಗಿವೆ. ಗು ಮಾಡಿದ್ರ? ಓಕೆ. ನೆಕ್ಸ್ಟು, ಕೆಲವು ಗುಬ್ಬಿಗಳು ಗಿಳಿಗಳಾಗಿವೆ. ಕೆಲವು ಗುಬ್ಬಿಗಳು ಗಿಳಿಗಳಾಗಿವೆ. ಓಕೆ. ಎಲ್ಲ ಗಿಳಿಗಳು ಹಳದಿಯಾಗಿವೆ. ನಾವು ಹಳದಿ ಕಲರೇ ತಗೊಳ್ಳೋಣ. ಎಲ್ಲ ಗಿಳಿಗಳು ಹಳದಿಯಾಗಿವೆ. ಎಲ್ಲ ಗಿಳಿಗಳು ಹಳದಿಯಾಗಿವೆ. ಓಕೆ, ಇದು ಹಳದಿ. ಇಷ್ಟು ಬಂತು. ಎಲ್ಲ ಗಿಳಿಗಳು ಅಂತಂದರೆ ಗಿಳಿಗಳು ಹಳದಿ ಸರ್ಕಲ್ ಒಳಗಡೆನೆ ಬರಬೇಕು. ಸೊ ಅದು ಹಳದಿ ಸರ್ಕಲ್ ಒಳಗಡೆ ಬರುವಾಗ ಒಂದು ದೊಡ್ಡ ಸರ್ಕಲ್ ಹೇಳಿದ್ರೆ ಮುಗೀತು. ಇಷ್ಟು ನಿಮಗೆ ವ್ಯಾನ್ ಡಯಾಗ್ರಾಮ್ ಬಂತು. ಈಗ ಕೆಲವು ಕಾಗೆಗಳು ಗಿಳಿಯಾಗಿವೆ ಅಂತ. ಕೆಲವು ಕಾಗೆಗಳು ಇಲ್ಲಿದೆ, ಗಿಳಿ ಇಲ್ಲಿದೆ. ಕಾಗೆಗೂ ಗಿಳಿಗೂ ಯಾವುದೇ ಸರ್ಕಲ್ನ ಏನು ಟಚ್ಚು ಮಾಡಿಲ್ಲ, ಸಂಬಂಧವೂ ಇಲ್ಲ. ಸೊ ಇದು ತಪ್ಪು. ಕೆಲವು ಹಳದಿಗಳು ಗಿಳಿಯಾಗಿವೆ ಅಂತೆ. ಕೆಲವು ಹಳದಿಗಳು ಗಿಳಿಯಾಗಿವೆ. ಹೌದು ಅಲ್ವಾ? ಇಲ್ಲಿ ಇದು ಪೂರ್ತಿ ಹಳದಿ ಅಲ್ವಾ, ಈ ಹಳದಿ ಸರ್ಕಲ್ಲು. ಅದರಲ್ಲಿ ಕೆಲವು ಹಳದಿಗಳು ಗಿಳಿಗಳಾಗಿವೆ ಅಲ್ವಾ. ಸೊ ಒಳಗಡೆ ಗಿಳಿ ಇದೆ. ಸೊ ಇಷ್ಟು ಪೋರ್ಷನ್ನು ಕೆಲವು ಹಳದಿ ಗಿಳಿಗಳಾಗಿವೆ. ಸೊ ಇದು ಪೋರ್ಷನ್ ಕರೆಕ್ಟ್. ಇಷ್ಟೋ ತನಕ ಅವ್ರು ಏನು ಕೊಡ್ತಿದ್ರು, ಈ ರೀತಿ ಕೊಟ್ಟಾಗ ಎಲ್ಲ ಹಳದಿಗಳು ಅಂತ ಕೊಡ್ತಿದ್ರು, ಅದು ತಪ್ಪಾಗ್ತಿತ್ತು. ಈಗ ಅವರು ಈ ಹೇಳಿಕೆಗಳಲ್ಲಿ ಕೆಲವು ಹಳದಿಗಳು ಅಂತ ಕೊಟ್ಟಿದ್ದಾರೆ. ಸೊ ಅದು ಕರೆಕ್ಟು. ಹಾಗಾಗಿ ಕನ್ಕ್ಲೂಷನ್ 2 ಫಾಲೋಸ್. ಎರಡನೇ ತೀರ್ಮಾನ ಮಾತ್ರ ಅನುಸರಿಸುತ್ತದೆ. ಆಪ್ಷನ್ 3ರಲ್ಲಿದೆ 5ನೇ ಕ್ವಶನ್ಗೆ. ಓನ್ಲಿ 2 ಫಾಲೋಸ್. ಸಾರಿ. ನೆಕ್ಸ್ಟ್ ಕ್ವಶನ್. ಸಮ್ ಪಿಂಕ್ ಆರ್ ಗ್ಲಾಸಸ್. ಸಾರಿ, ಇಂಗ್ಲೀಷಲ್ಲಿ ಓದ್ತಾ ಇದ್ದೀನಲ್ವ, ನಾನು ಕನ್ನಡದಲ್ಲಿ ಓದಬೇಕು. ಕೆಲವು ಗಾಜುಗಳು ಗುಲಾಬಿ ಆಗಿವೆ. ಕೆಲವು ಗಾಜು ಗುಲಾಬಿ ಆಗಿವೆ. ಓಕೆ. ಎಲ್ಲ ಗುಲಾಬಿಗಳು ಚೀಲಗಳಾಗಿವೆ ಅಂತ. ಎಲ್ಲ ಗುಲಾಬಿಗಳು ಚೀಲಗಳಾಗಿವೆ. ಓಕೆ. ಎಲ್ಲ ಗುಲಾಬಿ ಅಂದರೆ ಗುಲಾಬಿ ಚೀಲದ ಸರ್ಕಲ್ ಒಳಗಡೆ ಬರಬೇಕು. ಅದಕ್ಕೋಸ್ಕರ ದೊಡ್ಡ ಸರ್ಕಲ್ ಹೇಳಿದ್ವಿ. ಓಕೆ. ಕೆಲವು ಚೀಲಗಳು ಹೂವುಗಳಾಗಿವೆ. ಕೆಲವು ಚೀಲಗಳು ಹೂವುಗಳಾಗಿವೆ. ಸರಿ. ನಿಮ್ಮದು ವ್ಯಾನ್ ಡಯಾಗ್ರಾಮ್ ರೆಡಿ ಆಯಿತು. ಇದ್ರ ಮೂಲಕ ಇದನ್ನು ಬಿಡ್ಸಕ್ಕೆ ಟ್ರೈ ಮಾಡಿ. ಕೆಲವು ಗುಲಾಬಿಗಳು ಗಾಜುಗಳಾಗಿವೆ. ಕೆಲವು ಗುಲಾಬಿಗಳು ಗಾಜುಗಳಾಗಿವೆ. ಹೌದು, ಯಾಕಂದರೆ ಇಲ್ಲಿ ಇವೆರಡು ಸರ್ಕಲ್ಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಇದೆ. ಅಂದರೆ ಸ್ವಲ್ಪ ಪೋರ್ಷನು ಕೆಲವು ಗಾಜುಗಳು ಗುಲಾಬಿಗಳಾಗಿವೆ, ಕೆಲವು ಗುಲಾಬಿಗಳು ಗಾಜುಗಳಾಗಿವೆ ಅಂತ ಬಂದಾಗ ಆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸೊ ಕನ್ಕ್ಲೂಷನ್ ಅಂದರೆ ತೀರ್ಮಾನ 1 ಸರಿಯಾಗಿದೆ. ಓಕೆ. ಎರಡನೇ ಕನ್ಕ್ಲೂಷನ್ ಏನಿದೆ, ಕೆಲವು ಹೂಗಳು ಚೀಲಗಳಾಗಿವೆ. ಕೆಲವು ಹೂಗಳು, ಇಲ್ಲಿದೆ ಹೂವು, ಇಲ್ಲಿದೆ ಚೀಲ. ಸೊ ಇಲ್ಲಿ ಕೆಲವು ಹೂಗಳು ಚೀಲಗಳಾಗಿದೆ. ಹೌದು, ಎರಡನೇ ಆಪ್ಷನ್ನು ಕರೆಕ್ಟು. ಸೊ ಕನ್ಕ್ಲೂಷನ್, ಬೋತ್ ಕನ್ಕ್ಲೂಷನ್ 1 or 2 ಫಾಲೋ. ಕನ್ನಡದಲ್ಲಿ ಹೇಳಬೇಕಾದ್ರೆ ತೀರ್ಮಾನ 1 ಮತ್ತು 2 ಅನುಸರಿಸುತ್ತವೆ ಅಂತ ಬರುತ್ತೆ. ಅದನ್ನು ಟಿಕ್ ಮಾಡಬೇಕು ನೀವು. 7ನೇ ಕ್ವಶನ್ ನೋಡಿ, ಅವರು ಯಾವ ರೀತಿ ಟ್ರಾನ್ಸ್ಲೇಷನ್ ಮಾಡ್ತಾರೆ ಅನ್ನೋದನ್ನ ನೀವು ಹಾಗೆ ನೋಡ್ಕೋಬೇಕು. ಸೊ ಮತ್ತೆ ಅದನ್ನ ಯಾವ ರೀತಿ ಮತ್ತೆ ಏನದು ವ್ಯಾನ್ ಡಯಾಗ್ರಾಮ್ ಬಿಡಿಸೋದನ್ನ ನೋಡ್ಕೊತಾ ಇರಿ. ಕೆಲವು ಡೋನಟ್ಗಳು ಕಲ್ಲುಗಳಾಗಿವೆ. ಕೆಲವು ಡೋ ಅಂತ ಅಷ್ಟೇ ಬರೀರಿ. ಕೆಲವು ಡೋನಟ್ಗಳು ಕಲ್ಲುಗಳಾಗಿವೆ. ಓಕೆ. ಕಲರ್ ಚೇಂಜ್ ಮಾಡ್ತೀನಿ. ಕಲ್ಲುಗಳಾಗಿವೆ. ಎಲ್ಲ ಕಲ್ಲುಗಳು ಕಾಗದಗಳಾಗಿವೆ. ಎಲ್ಲ ಕಲ್ಲುಗಳು ಕಾಗದಗಳಾಗಿವೆ. ಇದು ಕ ಅಂತ ಬರೆದ್ರಿ, ಇದು ಕ ಅಂತ ಬರೆದ್ರಿ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇಂಗ್ಲೀಷಲ್ಲಾದರೆ ಈಸಿ ಆಗ್ತಿತ್ತು, ಕನ್ನಡದಲ್ಲಿನೇ ಈ ರೀತಿನೂ ಕ ನೆನ್ಪಿಟ್ಕೊಳ್ಳಿ. ಕ ಅಂದರೆ ಕಾಗದ, ಕ ಅಂದರೆ ಕಲ್ಲು. ಇಲ್ಲಿ ತನಕ ಆಯಿತು. ಕೆಲವು ಕಾಗದಗಳು ಎಣ್ಣೆಗಳಾಗಿವೆ ಅಂತೆ. ಸೊ ಕೆಲವು ಕಾಗದಗಳು ಎಣ್ಣೆಗಳಾಗಿವೆ. ಇಲ್ಲೆಲ್ಲಾದರೂ ತೆಗಿರಿ, ಎಣ್ಣೆಗಳಾಗಿವೆ.
ಇದಕ್ಕೆ ನೀವು ಇಲ್ಲಿ ಟಚ್ ಮಾಡೋ ಅಗತ್ಯ ಇಲ್ಲ, ಯಾಕಂದರೆ ಅವರು ಬರೀ ಇವೆರಡೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ವ, ಇವೆರಡಕ್ಕೆ ನೀವು ಇದು ಮಾಡಬೇಕು. ಇಲ್ಲಿ ಎಷ್ಟು ಬೇಕಾದಷ್ಟು ದೊಡ್ಡದು ಹೊಡಿಬೋದು ಅಂತ ಇಲ್ಲೇ ತನಕ ಹೊಡೆಯೋದಲ್ಲ. ಸೊ ಇವೆರಡೇ ಸ್ಟೇಟ್ಮೆಂಟ್ಗೆ ಕೆಲವು ಅಂತ ಕೊಟ್ಟಿದ್ದಾರೆ, ಇಲ್ಲಷ್ಟೇ ನೀವು ಮಾಡಬೇಕು. ತಿಳಿತಾ? ಸೊ ನಿಮ್ಮ ವೆನ್ ಡಯಾಗ್ರಾಮ್ ರೆಡಿ ಆಯಿತು. ಅದರ ನಂತರ ತೀರ್ಮಾನಗಳು ಸರಿಯಾಗಿವೆ ಇಲ್ಲ ನೋಡಿ. ನಾನು ಸರಿ ಅಂತ ಹಾಕಿದೆ, ನೋಡೋಣ ಏನು ಸರಿ ಇದೆ ಇಲ್ಲೋ ಅಂತ. ಓಕೆ, ಕೆಲವು ಡೋನಟ್ಗಳು ಕಾಗದಗಳಾಗಿವೆ ಅಂತೆ. ಕೆಲವು ಡೋನಟ್ಗಳು ಕಾಗದಗಳಾಗಿವೆ. ಹೌದು, ಕಾಗದ ಇಲ್ಲಿದೆ, ಇಲ್ಲಿ ಡೋನಟ್ ಇದೆ. ಸೊ ಕೆಲವು ಡೋನಟ್ಗಳು ಕಾಗದಗಳಾಗಿವೆ ಅನ್ನೋದು ಸರಿಯಾಗಿದೆ, ಕರೆಕ್ಟು. ನಾನು ಕರೆಕ್ಟ್ ಹಾಕಿದ್ದೆ ಫಸ್ಟ್ಗೆ. ಕೆಲವು ಕಲ್ಲುಗಳು ಎಣ್ಣೆಗಳಾಗಿವೆ. ಕೆಲವು ಕಲ್ಲು ಇಲ್ಲಿದೆ, ಎಣ್ಣೆ ಇಲ್ಲಿದೆ. ಕಲ್ಲಿಗೂ ಮತ್ತು ಎಣ್ಣೆಗೂ ಸಂಬಂಧನೇ ಇಲ್ಲ, ಯಾಕಂದರೆ ಇಲ್ಲೇನು ಲಿಂಕೇ ಇಲ್ಲ. ಕಾಗದಗಳಿಗೆ ಸಂಬಂಧ ಇದೆ, ಬಟ್ ಕಲ್ಲುಗಳಿಗೆ ಸರ್ಕಲ್ನ ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲ. ಸೊ ಇದು ತಪ್ಪು ಹೇಳಿಕೆ. ಸೊ ತೀರ್ಮಾನ 1 ಮಾತ್ರ ಸರಿ. ಸೊ ತೀರ್ಮಾನ ಓನ್ಲಿ ಕನ್ಕ್ಲೂಷನ್ 1 ಫಾಲೋಸ್ ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ? 7ನೇ ಕ್ವಶನ್ಗೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಓನ್ಲಿ ಕನ್ಕ್ಲೂಷನ್ 1 ಫಾಲೋಸ್. ಇದು ಬಿಡಿಸಿ. ಎಲ್ಲ ಚಾಕ್ಲೇಟ್ಗಳು ಸಿಹಿ ತಿನಿಸುಗಳು. ಇದು ಸಿಹಿ ತಿನಿಸುಗಳು. ಓಕೆ, 1ನೇ ಸ್ಟೇಟ್ಮೆಂಟ್ ಮುಗೀತು. ಕೆಲವು ಸಿಹಿ ತಿನಿಸುಗಳು ಹಾನಿಕಾರಕ. ಕೆಲವು ಸಿಹಿ ತಿನಿಸುಗಳು ಮಾತ್ರ ಹಾನಿಕಾರಕ ಅಂತೆ. ಓಕೆ, ಇಷ್ಟು ಪೋರ್ಷನ್ ಬರೋಂಗೆ ಒಂದು ಡ್ರಾ ಮಾಡಿ. ನೀವು ದೊಡ್ಡದು ಬರಿಬೋದು, ಬಟ್ ಈ ಸರ್ಕಲ್ಗೆ ಟಚ್ ಮಾಡೋಂಗಿಲ್ಲ, ಯಾಕಂದರೆ ಇವೆರಡರ ನಡುವೆ ಅಷ್ಟೇ ಹೇಳಿಕೆ ಇದೆ, ಅದರಷ್ಟೇ ನೀವು ಪಾಲ್ಗೊಳ್ಬೇಕು. ಓಕೆ, ಇಷ್ಟೇ ಇದೆ ಹೇಳಿಕೆ, ಎರಡೇ ಇದ್ದಾವೆ. ಎಲ್ಲ ಚಾಕ್ಲೇಟ್ಗಳು ಸಿಹಿ ತಿನಿಸು, ಕೆಲವು ಸಿಹಿ ತಿನಿಸುಗಳು ಹಾನಿಕಾರಕ, ಇಷ್ಟೇ ಇದೆ. ಸೊ ತೀರ್ಮಾನಗಳು ನೋಡಿ. ಎಲ್ಲ ಚಾಕ್ಲೇಟ್ಗಳು ಹಾನಿಕಾರಕ ಅಂತೆ. ಎಲ್ಲ ಚಾಕ್ಲೇಟ್ಗಳು ಹಾನಿಕಾರಕ, ಎರಡಕ್ಕೂ ಸಂಬಂಧ ಏನಿಲ್ಲ. ಅವರು ಇದು ತೀರ್ಮಾನ ಕೊಟ್ಟಿದ್ದಾರೆ, ತಪ್ಪು. ಕೆಲವು ಹಾನಿಕಾರಕ ಚಾಕ್ಲೇಟ್ಗಳು ಅಂತೆ, ಕೆಲವು ಹಾನಿಕಾರಕಗಳು ಚಾಕ್ಲೇಟ್ಗಳು ಅಂತೆ. ಸೊ ಮತ್ತೆ ಚಾಕ್ಲೇಟ್ಗೂ ಹಾನಿಕಾರಕ್ಕೂ ಯಾವುದೇ ಸಂಬಂಧನೇ ಇಲ್ಲ, ಇದನ್ನು ತಪ್ಪು. ಸೊ ತೀರ್ಮಾನ 1 ಮತ್ತು 2 ಅನುಸರಿಸು. ಇಲ್ಲ, ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ? 8ನೇ ಕ್ವಶನ್ಗೆ 9ನೇ ಕ್ವಶನ್. ಕೆಲವು ಹಗ್ಗಗಳು, ಎಲ್ಲ ಹಗ್ಗಗಳು ಮುಳ್ಳು ಚಮಚಗಳಾಗಿವೆ. ನೋಡಿ, ಫೋರ್ಕ್ಸ್, ಆಲ್ ರೋಪ್ಸ್ ಆರ್ ಫೋರ್ಕ್ಸ್ ಅಂತಿದೆಯಲ್ಲ, ಅದನ್ನು ಮುಳ್ಳು ಚಮಚಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಸಮ್ ಫೋರ್ಕ್ಸ್ ಆರ್ ಸ್ಪೂನ್ಸ್ ಅಂದರೆ ಕೆಲವು ಮುಳ್ಳು ಚಮಚಗಳಾಗಿವೆ ಅಂತ ಕೊಟ್ಟಿರ್ತಾರೆ. ನಾನು ನಿಮಗೆ ಕನ್ನಡ ಇದನ್ನ ಅದಕ್ಕೆ ಚೂಸ್ ಮಾಡಿರೋದು. ಯಾಕಂತಂದರೆ ನೋಡಿ, ಫೋರ್ಕ್ಸ್ಗೆ ಅವರು ಮುಳ್ಳು ಚಮಚಗಳಂತ ಕರೀತಾರೆ, ಸ್ಪೂನ್ಸ್ಗೆ ಚಮಚಗಳು ಅಂತ ಕರೀತಾರೆ. ನೀವು ಫಸ್ಟ್ ಟೈಮ್ ಈ ರೀತಿ ನೋಡಿದಾಗ ನಿಮ್ಗೇನು ಏನು ಅನಿಸುತ್ತೆ? ಡಬಲ್ ಟೈಮ್ ಏನಾದರೂ ಟೈಪ್ ಮಾಡಿದ್ದಾರೆ ಅಂತ ನಿಮಗೆ ಸಂಶಯ ಬರೋಕ್ಕೆ ಶುರು ಆಗುತ್ತೆ. ಬರಲ್ಲ, ಬಟ್ ಆ ರೀತಿ ಸ್ವಲ್ಪ ಹೆಸಿಟೇಟು, ಕನ್ಫ್ಯೂಷನ್ಸು ಕ್ರಿಯೇಟ್ ಆದ್ರೂ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ಗೆ ಇಲ್ಲೇ ಕನ್ನಡದಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ನಿಮಗೆ ಹೆಲ್ಪ್ ಆಗುತ್ತೆ. ತಿಳಿತಾ? ಮುಳ್ಳು ಚಮಚಗಳು ಅಂದಿದ್ದಾರೆ. ಕೆಲವು ಮುಳ್ಳು ಚಮಚಗಳು ಚಮಚಗಳಾಗಿವೆ. ಅಂದರೆ ಮುಳ್ಳು ಚಮಚ ಅಂದರೆ ಅವರು ಫೋರ್ಕ್ಸ್ಗೆ ಹೇಳ್ತಾ ಇದ್ದಾರೆ, ಮತ್ತು ಸ್ಪೂನ್ಸ್ಗೆ ಚಮಚಗಳು ಅಂತ ಹೇಳ್ತಾರೆ. ತಿಳಿತಾ? ಸೊ ಅದೇ ರೀತಿ ಬಿಡಿಸಿ. ಅದೇನು ದೊಡ್ಡ ಮ್ಯಾಟ್ರ್ ಅಲ್ಲ, ಬಟ್ ಹೇಳಿದೆ ನಿಮ್ಗೆ ಗೊತ್ತಿರಲಿ. ಮೊದಲೇ ಕನ್ನಡದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಅಲ್ಲಿ ಕನ್ನಡದಲ್ಲಿ ಬಿಡಿಸ್ಬೋದು. ಇಲ್ಲಾಂದರೆ ನಾನು ಇಂಗ್ಲೀಷಲ್ಲೇ ಬಿಡಿಸೋರು ಇಂಗ್ಲೀಷಲ್ಲೇ ಬಿಡಿಸಿ. ಸರಿನಾ? ಓಕೆ. ಎಲ್ಲ ಹಗ್ಗಗಳು ಮುಳ್ಳು ಚಮಚಗಳಾಗಿವೆ ಅಂತೆ. ಎಲ್ಲ ಹಗ್ಗಗಳು ಮುಳ್ಳು ಚಮಚಗೆ ಮುಳ್ಳು ಅಂತಲೇ ಬರೀರಿ. ಎಲ್ಲ ಹಗ್ಗಗಳು ಮುಳ್ಳು ಚಮಚಗಳಾಗಿವೆ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ? ಕೆಲವು ಮುಳ್ಳು ಚಮಚಗಳು ಚಮಚಗಳಾಗಿವೆ ಅಂತೆ. ಕೆಲವು ಮುಳ್ಳು ಚಮಚಗಳು ಚಮಚಗಳಾಗಿವೆ. ಓಕೆ, ಕೆಲವು ಚಮಚಗಳು ಚಾಪ್ಸ್ಟಿಕ್ಸ್ಗಳಾಗಿವೆ ಅಂತೆ. ಓಕೆ, ಕೆಲವು ಚಮಚಗಳು ಚಾಪ್ಸ್ಟಿಕ್ಸ್ ಆಗಿವೆ. ಚಾಪ್ಸ್ಟಿಕ್ಸ್, ಚಾ ಅಂತ ಬರೀರೋದಕ್ಕೆ ಎಷ್ಟು ಮುಗೀತು. ಇದು ವೆನ್ ಡಯಾಗ್ರಾಮ್ ರೆಡಿ ಆಯಿತು. ನಾನು ಹೋಗ್ತಾ ಇಲ್ಲಿ ಸಣ್ಣ ಮಾಡಿದ್ದೀನಿ. ನೀವು ಸರ್ಕಲ್ ಸೈಜ್ ಎಷ್ಟೇ ಇರಲಿ, ಅದೇ ಈ ಕೆಲವು ಅಂತ ಇಲ್ಲಿ ಸ್ವಲ್ಪ ಪೋರ್ಷನ್ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ವೆನ್ ಡಯಾಗ್ರಾಮ್ ರೆಡಿ ಆಯಿತು. ಕೆಲವು ಹಗ್ಗಗಳು ಚಮಚಗಳಾಗಿವೆ ಅಂತೆ. ಹಗ್ಗಕ್ಕೂ ಚಮಚಗಳು, ಈ ಎರಡು ಸರ್ಕಲ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಇದು ತಪ್ಪು. ಎಲ್ಲ ಮುಳ್ಳು ಚಮಚಗಳು ಚಾಪ್ಸ್ಟಿಕ್ ಆಗಿವೆ ಅಂತೆ. ಎಲ್ಲ ಮುಳ್ಳು ಚಮಚಗಳು ಚಾಪ್ಸ್ಟಿಕ್ ಆಗಿವೆ ಅಂತೆ. ಚಾಪ್ಸ್ಟಿಕ್ ಇಲ್ಲಿದೆ, ಮುಳ್ಳು ಚಮಚ ಇಲ್ಲಿದೆ, ಇದಕ್ಕೂ ಏನೂ ಸಂಬಂಧ ಇಲ್ಲ. ಸೊ ಬೋತ್ ಇದರ್ ಕನ್ಕ್ಲೂಷನ್ 1 ಆರ್ 2 ಫಾಲೋಸ್. ತೀರ್ಮಾನ 1 ಮತ್ತು 2 ಯಾವುದು ಅನುಸರಿಸುವುದಿಲ್ಲ. ಆಯಿತಾ? 10ನೇ ಕ್ವಶನ್. ಎಲ್ಲ ಕಂಪ್ಯೂಟರ್ಗಳು ಲ್ಯಾಪ್ಟಾಪ್ಗಳಾಗಿವೆ. ಲ್ಯಾಪ್ ಅಂತ ಇಂಗ್ಲೀಷಲ್ಲೇ ಬರೀತೀನಿ ನಿಮಗೆ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ? ನಾನು ಇಲ್ಲಿ ಹೇಳಿಕೆಗಳು ಇರ್ತಾವಲ್ಲ, ಇದನ್ನೇ ನೋಡಿ ಮಾಡಿರ್ತೀನಿ. ಕೆಲವು ಲ್ಯಾಪ್ಟಾಪ್ಗಳು ಭಾರವಾಗಿವೆ. ಕೆಲವು, ಇಲ್ಲಿ ಲ್ಯಾಪ್ಟಾಪ್ ಇದೆ, ಕೆಲವು ಅಷ್ಟೇ ಭಾರ ಆಗಿವೆ ಅಂತೆ. ಓಕೆ, ಭಾರ. ಎಲ್ಲ ಭಾರಗಳು ಕಟ್ಟಿಗೆಗಳಂತೆ. ಇದು ಎಲ್ಲ ಭಾರ ಕಟ್ಟಿಗೆಗಳಂತೆ. ಓಕೆ, ಇಲ್ಲಿ ಯಾವುದಾದ್ರೂ ಒಂದು ತಗೊಳ್ಳಿ. ಭಾರ ಪೂರ್ತಿ ಕಟ್ಟಿಗೆ ಒಳಗಡೆ ಬರಬೇಕು, ಅದಕ್ಕೋಸ್ಕರ ಈ ರೀತಿ ಮಾಡಿದ್ರೆ ನಿಮ್ಮ ಏನದು ವೆನ್ ಡಯಾಗ್ರಾಮ್ ರೆಡಿ ಆಯಿತು. ಸೊ ಈಗ ಬಿಡಿಸಿ.
ಎಲ್ಲ ಲ್ಯಾಪ್ಟಾಪ್ಗಳು ಕಂಪ್ಯೂಟರ್ಗಳಾಗಿವೆ. ಇಲ್ಲಿ ಲ್ಯಾಪ್ಟಾಪ್ ಇದೆ, ಇಲ್ಲಿ ಕಂಪ್ಯೂಟರ್ ಇದೆ, ಇದು ಹೇಳಿಕೆ ತಪ್ಪು. ಯಾಕಂದರೆ ಕೆಲವು ಲ್ಯಾಪ್ಟಾಪ್ಗಳು ಮಾತ್ರ ಕಂಪ್ಯೂಟರ್ಗಳಾಗಿವೆ, ಅವರು ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದಾಗಲ್ಲ. ಕೆಲವು ಭಾರಗಳು ಲ್ಯಾಪ್ಟಾಪ್ಗಳಾಗಿವೆ. ಭಾರ ಇಲ್ಲಿದೆ, ಲ್ಯಾಪ್ಟಾಪ್ ಇಲ್ಲಿದೆ, ಹೌದು. ಕೆಲವು ಭಾರಗಳು ಲ್ಯಾಪ್ಟಾಪ್ ಆಗಿದೆ, ಹೌದು. ಇದು ಸರಿಯಾದ ಉತ್ತರ, ಇದು ಸರಿಯಾದ ತೀರ್ಮಾನ. ಸೊ ಓನ್ಲಿ ಕನ್ಕ್ಲೂಷನ್ 2 ಫಾಲೋಸ್, ತೀರ್ಮಾನ 2 ಮಾತ್ರ ಅನುಸರಿಸುತ್ತದೆ. ಇಷ್ಟು ಮಾಡಿದ್ರೆ ನಿಮಗೆ ಸಾಕು. ಸೊ ವೆನ್ ಡಯಾಗ್ರಾಮ್ ಯಾರಿಗೆಲ್ಲ ಬಿಡ್ಸಕ್ಕೆ ಬರುತ್ತೆ ಬಿಡಿಸಿ ಆನ್ಸರ್ನ ಹೇಳಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ. ಹೋಮ್ವರ್ಕ್ ಕ್ವಶನ್ಸ್ದು ಕ್ವಶನ್ ನಂಬರ್ 11 ನೋಡಿ, ಪಾಸ್ ಮಾಡಿ ಬಿಡಿಸಿ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದ್ರ ಜೊತೆಗೆ ಇದೊಂದು ಆಯ್ತಾ. ಯಾರಿಗೆಲ್ಲ ಈ ರೀತಿ ವೆನ್ ಡಯಾಗ್ರಾಮ್ ಮಾಡಕ್ಕೆ ಬರಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂದರೆ ನಾನು ನಿಮಗೆ ಒಂದು 15 ನಿಮಿಷದ ವೀಡಿಯೋದಲ್ಲಿ ಯಾವ ರೀತಿ ಫಾಸ್ಟಾಗಿ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ. ಅದೇನಿಲ್ಲ, ನೀವು ಅದಕ್ಕಿಂತ ಮುಂಚೆನೂ ಈ ರೀತಿ ಕ್ವಶನ್ಸ್ಗಳು ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮಷ್ಟಕ್ಕೆ ನಿಮಗೆ ಬರುತ್ತೆ. ತುಂಬ ಈಸಿ ಚಾಪ್ಟ್ರು, 2 ಮಾರ್ಕ್ಸ್ ಕಳ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಇನ್ನೂ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲ್ ಬಗ್ಗೆ ಗೊತ್ತಿರಲಿಲ್ಲ ಅಂತಂದರೆ ಗೊತ್ತು ಮಾಡ್ಕೊಳ್ಳಿ, ಜಾಯ್ನ್ ಆಗಿ. ಇಲ್ಲಿ ನಾವು ಕನ್ನಡದಲ್ಲಿ ಕ್ವಿಜ್ಜಸ್ಸು ಪ್ರಾಕ್ಟೀಸ್ ಮಾಡೋಕ್ಕೆ, ಅದರ ಜೊತೆಗೆ SSGD ಯಾವುದೇ ಇನ್ಫಾರ್ಮೇಷನ್ನ ಅತ್ಯಂತ ಫಾಸ್ಟಾಗಿ ನಿಮಗೆ ಕನ್ನಡದಲ್ಲಿ ನೀಡ್ತೇವೆ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಇಷ್ಟ ತನಕ ಕ್ಲಾಸ್ ಕೇಳಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್.